ಆತ್ಮೀಯ ವಿದ್ಯಾರ್ಥಿಗಳಿಗೆ ಸ್ವಾಗತ. ನಾನು ಡಾಕ್ಟರ್ ಚಿದಾನಂದ್ ಕೆ ಬಡ್ಗೇರ್, ಆನಂದ್ ಎಜುಕೇಷನ್ ಅಕಾಡೆಮಿಯಿಂದ ಮಾತಾಡ್ತಾ ಇದ್ದೀನಿ. ನಾನು ಹಿಂದಿನ ವಿಡಿಯೋದೊಳಗೆ 8ನೇ ತರಗತಿ ಮತ್ತು 9ನೇ ತರಗತಿ ಮತ್ತು 10ನೇ ತರಗತಿ ವಿದ್ಯಾರ್ಥಿಗಳಿಗಾಗಿ ಕನ್ನಡದಿಂದ ಇಂಗ್ಲೀಷ್ ವ್ಯಾಕರಣವನ್ನು ಸುಲಭವಾಗಿ ಕಲಿಯುವುದು ಅದರ ಒಂದು ಸಬ್ಜೆಕ್ಟ್ ಮೇಲೆ ಹಿಂದಿನ ವಿಡಿಯೋದೊಳಗೆ ನಾವು ವಿವಿಧ ಪ್ರಕಾರದ ವಾಕ್ಯಗಳನ್ನು ನೋಡ್ತಾ ಇದ್ದೀವಿ. ಅಸರ್ಟಿವ್ ಸೆಂಟೆನ್ಸಸ್ ನೋಡಿದ್ದೀವಿ, ಇಂಟ್ರಾಗೇಟಿವ್ ಸೆಂಟೆನ್ಸಸ್ ಪ್ರಶ್ನಾರ್ಥಕ ವಾಕ್ಯಗಳನ್ನು ನೋಡಿದ್ದೀವಿ. ಆ ಪ್ರಶ್ನಾರ್ಥಕ ವಾಕ್ಯಗಳಲ್ಲಿ ವಾಟ್, ಹೂ ಮತ್ತು ಹೌ ಯಾವ ರೀತಿ ಪ್ರಶ್ನಾರ್ಥಕ ಈ ಒಂದು ಶಬ್ದಗಳನ್ನು ಪ್ರಶ್ನಾರ್ಥಕ ಶಬ್ದಗಳನ್ನು ಉಪಯೋಗ ಮಾಡಿ ಯಾವ ರೀತಿ ನಾವು ವಾಕ್ಯಗಳನ್ನು ಮಾಡಬೇಕು ಅನ್ನೋದನ್ನು ನಾವು ನೋಡಿದ್ದೀವಿ. ಇವತ್ತಿನ ವಿಡಿಯೋದೊಳಗೆ ಮುಂದಿನ ಭಾಗವಾಗಿ ವಿಚ್, ವೆನ್ ಮತ್ತು ವೇರ್ ಅನ್ನುವಂಥ ಪ್ರಶ್ನಾರ್ಥಕ ಶಬ್ದಗಳನ್ನು ಉಪಯೋಗ ಮಾಡಿ ಯಾವ ರೀತಿ ವಾಕ್ಯಗಳನ್ನು ಮಾಡುವುದು ಅನ್ನೋದು ನೋಡೋಣ. ಇವಾಗ ನಿನಗೆ ಯಾವ ಹಾಡು ತುಂಬ ಇಷ್ಟವಾಯಿತು? ಲತಾ ಹೇಳಿರುವುದು ಅಥವಾ ಆಶಾ ಹೇಳಿರುವುದು? ನಿನಗೆ ಯಾವ ಹಾಡು ತುಂಬ ಇಷ್ಟವಾಯಿತು? ಲತಾ ಹೇಳಿರುವುದು ಅಥವಾ ಆಶಾ ಹೇಳಿರುವುದು? ಈ ವಾಕ್ಯವನ್ನು ಇಂಗ್ಲೀಷ್ನಲ್ಲಿ ನಾವು ಹೆಂಗೆ ಮಾಡ್ತೇವೆ ಅಂದರೆ, ವಿಚ್ ಸಾಂಗ್ ಡಿಡ್ ಯು ಲೈಕ್ಡ್, ಲತಾಸ್ ಆರ್ ಆಶಾಸ್? ವಿಚ್ ಸಾಂಗ್ ಡಿಡ್ ಯು ಲೈಕ್ಡ್, ಲತಾಸ್ ಆರ್ ಆಶಾಸ್? ಈ ರೀತಿ ಇದನ್ನು ವಾಕ್ಯವನ್ನು ಮಾಡಬೇಕು. ಅದೇ ರೀತಿ ನೀನು ಯಾವ ಪುಸ್ತಕವನ್ನು ಓದುತ್ತಿದ್ದೀಯಾ? ನೀನು ಯಾವ ಪುಸ್ತಕವನ್ನು ಓದುತ್ತಿದ್ದೀಯಾ? ವಿಚ್ ಬುಕ್ ಆರ್ ಯು ರೀಡಿಂಗ್? ವಿಚ್ ಬುಕ್ ಆರ್ ಯು ರೀಡಿಂಗ್? ನಿನಗೆ ತುಂಬ ಪ್ರಿಯವಾದ ಪುಸ್ತಕ ಯಾವುದು? ವಿಚ್ ಈಸ್ ಯುವರ್ ಫೇವರೇಟ್ ಬುಕ್? ವಿಚ್ ಈಸ್ ಯುವರ್ ಫೇವರೇಟ್ ಬುಕ್? ನೀನು ರವಿವಾರ ಯಾವ ಚಿತ್ರವನ್ನು ನೋಡುತ್ತೀಯಾ? ನೀನು ರವಿವಾರ ಯಾವ ಚಿತ್ರವನ್ನು ನೋಡುತ್ತೀಯಾ? ವಿಚ್ ಫಿಲಿಮ್ ವಿಲ್ ಯು ಸಿ ಆನ್ ಸಂಡೇ? ವಿಚ್ ಫಿಲಿಮ್ ವಿಲ್ ಯು ಸಿ ಆನ್ ಸಂಡೇ? ಈ ರೀತಿ ವಿಚ್ ಅನ್ನುವಂಥ ಪ್ರಶ್ನಾರ್ಥಕ ಶಬ್ದವನ್ನು ಉಪಯೋಗ ಮಾಡಿ ನಾವು ಈ ಥರನಾದ ವಾಕ್ಯಗಳನ್ನು ಮಾಡ್ಬೋದು, ಪ್ರಶ್ನಾರ್ಥಕ ವಾಕ್ಯಗಳನ್ನು. ಅದೇ ರೀತಿ ವೆನ್ ಅಂದರೆ ಯಾವಾಗ? ನೀನು ಯಾವಾಗ ನಿನ್ನ ಪಾಠದ ಪುನರಾವರ್ತನೆ ಮಾಡುವೆ? ನೀನು ಯಾವಾಗ ನಿನ್ನ ಪಾಠದ ಪುನರಾವರ್ತನೆ ಮಾಡುವೆ? ವೆನ್ ಡು ಯು ರಿವೈಸ್ ಯುವರ್ ಲೆಸನ್? ವೆನ್ ಡು ಯು ರಿವೈಸ್ ಯುವರ್ ಲೆಸನ್? ನೀನು ನಮ್ಮ ಮನೆಗೆ ಯಾವಾಗ ಬರುತ್ತೀಯಾ? ನೀನು ನಮ್ಮ ಮನೆಗೆ ಯಾವಾಗ ಬರುತ್ತೀಯಾ? ವೆನ್ ಆರ್ ಯು ಕಮಿಂಗ್ ಟು ಅಸ್? ವೆನ್ ಆರ್ ಯು ಕಮಿಂಗ್ ಟು ಅಸ್ ಅಂತ ಅನ್ಬೇಕು. ನೀನು ಯಾವಾಗ ಕೆಲಸವನ್ನು ಮುಗಿಸುವೆ? ನೀನು ಯಾವಾಗ ಕೆಲಸವನ್ನು ಮುಗಿಸುವೆ? ವೆನ್ ವಿಲ್ ಯು ಫಿನಿಶ್ ಯುವರ್ ವರ್ಕ್? ವೆನ್ ವಿಲ್ ಯು ಫಿನಿಶ್ ಯುವರ್ ವರ್ಕ್? ನೀನು ಯಾವಾಗ ನನ್ನ ಹಣ ಕೊಡುತ್ತೀಯಾ? ನೀನು ಯಾವಾಗ ನನ್ನ ಹಣ ಕೊಡುತ್ತೀಯಾ? ವೆನ್ ವಿಲ್ ಯು ಪೇ ಮೈ ಮನಿ? ವೆನ್ ವಿಲ್ ಯು ಪೇ ಮೈ ಮನಿ? ಈ ರೀತಿ ವೆನ್ ಅನ್ನುವಂಥ ಒಂದು ಪ್ರಶ್ನಾರ್ಥಕ ಶಬ್ದವನ್ನು ಉಪಯೋಗ ಮಾಡಿಕೊಂಡು ನಾವು ಈ ಥರನಾದ ಪ್ರಶ್ನಾರ್ಥಕ ವಾಕ್ಯಗಳನ್ನು ಮಾಡ್ಬೋದು. ಅದೇ ರೀತಿ ಫೇರ್ ಅಂದರೆ ಎಲ್ಲಿ? ನೀವು ಎಲ್ಲಿ ಕೆಲಸ ಮಾಡುವಿರಿ? ವೇರ್ ಡು ಯು ವರ್ಕ್? ವೇರ್ ಡು ಯು ವರ್ಕ್? ನಿಮ್ಮ ಮನೆ ಎಲ್ಲಿದೆ? ನಿಮ್ಮ ಮನೆ ಎಲ್ಲಿದೆ? ವೇರ್ ಈಸ್ ಯುವರ್ ರೆಸಿಡೆನ್ಸ್? ವೇರ್ ಈಸ್ ಯುವರ್ ರೆಸಿಡೆನ್ಸ್? ನಾನು ಎಲ್ಲಿ ಇಳಿಯಬಹುದು? ನಾನು ಎಲ್ಲಿ ಇಳಿಯಬಹುದು? ವೇರ್ ಕೆನ್ ಐ ಗೆಟ್ ಡೌನ್? ವೇರ್ ಕೆನ್ ಐ ಗೆಟ್ ಡೌನ್? ನಿಮ್ಮ ಶಾಲೆ ಎಲ್ಲಿದೆ? ನಿಮ್ಮ ಶಾಲೆ ಎಲ್ಲಿದೆ? ವೇರ್ ಈಸ್ ಯುವರ್ ಸ್ಕೂಲ್? ವೇರ್ ಈಸ್ ಯುವರ್ ಸ್ಕೂಲ್? ಈ ರೀತಿ ವೇರ್ ಅನ್ನುವಂಥ ಶಬ್ದವನ್ನು ನಾವು ಉಪಯೋಗ ಮಾಡಿಕೊಂಡು ಪ್ರಶ್ನಾರ್ಥಕ ಶಬ್ದವನ್ನು ಉಪಯೋಗ ಮಾಡಿಕೊಂಡು ಈ ರೀತಿ ಪ್ರಶ್ನಾರ್ಥಕ ವಾಕ್ಯಗಳನ್ನು ಮಾಡ್ಬೋದು. ನಾವು ಯಾವ್ಯಾವ ನೋಡಿದ್ದೀವಿ? ಒಂದು ವಾಟ್ ಅಂದರೆ ಏನು, ಹೂ ಅಂದರೆ ಯಾರು, ಹೌ ಅಂದರೆ ಹೇಗೆ, ಮತ್ತು ವಿಚ್ ಅಂದರೆ ಯಾವುದು, ವೆನ್ ಅಂದರೆ ಯಾವಾಗ, ಮತ್ತು ವೇರ್ ಅಂದರೆ ಎಲ್ಲಿ. ಈ ರೀತಿ ಈ ಶಬ್ದಗಳ ಪ್ರಶ್ನಾರ್ಥಕ ಶಬ್ದಗಳನ್ನು ಉಪಯೋಗ ಮಾಡಿಕೊಂಡು ಯಾವ ರೀತಿ ನಾವು ಪ್ರಶ್ನಾರ್ಥಕ ವಾಕ್ಯಗಳನ್ನು ಮಾಡ್ಬೋದು ಅನ್ನೋದನ್ನು ನೋಡಿದ್ದೀವಿ. ಈ ಒಂದು ವಿಡಿಯೋ ನಿಮಗೆ ಲೈಕ್ ಆಗಿದೆ ಅಂತ ತಿಳ್ಕೊಂಡಿದ್ದೀನಿ. ಲೈಕ್ ಮಾಡಿರಿ, ಶೇರ್ ಮಾಡಿರಿ ಮತ್ತು ಸಬ್ಸ್ಕ್ರೈಬ್ ಮಾಡಿರಿ. ಮುಂದಿನ ವಿಡಿಯೋಗಳಿಗಾಗಿ ನಾವು ನೋಡ್ತಾ ಇರ್ರಿ. ಧನ್ಯವಾದಗಳು.